ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ, ಆರಾಮಾಗಿದ್ದೀರಿ ಅಂದ್ಕೊಳ್ತಾ ಇದ್ದೀವಿ. ನಾವು ಕೂಡ ಆರಾಮಾಗಿದ್ದೀವಿ. ಇವತ್ತಿನ ಸ್ಪೆಷಲ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದೇನು ಸ್ಪೆಷಲ್ ಅಂತ ಮುಂದೆ ನೆಕ್ಸ್ಟ್ ಕಂಟಿನ್ಯೂ ಆಗಿ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋಗೆ ಒಂದು ಲೈಕ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಆರಾಧ್ಯ, ವಸಿಷ್ಠ ಮತ್ತು ಗಾನವಿ 3 ಜನನೂ ಮಾರ್ನಿಂಗ್ ಕ್ಲಾಸ್ ಇತ್ತು, ಕರಾಟೆ ಕ್ಲಾಸು, ಹೋಗಿ ಬಂದರು. ಹೋಗಲ್ವಾ? ಇವತ್ತಷ್ಟೇ ಸಂಡೇ ಇರುತ್ತಲ್ಲ, ಜಾಸ್ತಿ ಮಾಡಿಸ್ತಾರೆ. ಗಟ್ಟಿ ಆಗ್ತೀಯಾ, ಎಕ್ಸರ್ಸೈಸ್ ಆಗುತ್ತೆ, ಫುಲ್ ಬಾಡಿಗೆ ಪೇನ್ ಎಲ್ಲ ಹೋಗುತ್ತೆ. ಯಾಕೆ ಸಂಡೇ ಮಾತ್ರ ಜಾಸ್ತಿ ಮಾಡಿಸ್ತಾರೆ, ಇನ್ನು ಮಿಕ್ಕಿದ ದಿನ ಮಾಡಿಸಲ್ಲ. ಚೆನ್ನಾಗಿ ಕಾಣಿಸ್ತೈತೆ ನಿಂಗೆ ಅದು ಯೂನಿಫಾರ್ಮ್, ಕರಾಟೆ ಇಲ್ಲೆಲ್ಲ ಹಸಿ ಆಗೈತೆ. ಹೌರಿ, ಕೈ ಕಾಲು ಮುಖ ತೊಳ್ಕೊಂಬಂದು ತಿಂಡಿ ತಿನ್ರಿ. ಚಿನ್ನನ್ ಕೇಳಿದ್ರು ಅವ್ರು ಏನಾಗ್ಬೇಕು ಅಂತ. ನಮ್ಮ ಅಕ್ಕನ ಫ್ರೆಂಡ್. ನಿಮ್ಮ ಅಕ್ಕ ಅಲ್ವೇನಾ? ನಿಮ್ಮ ಅಕ್ಕನ ಫ್ರೆಂಡ್ ಅಂದ್ಯಾ? ಅವಳು ನಿಮ್ಮ ಅಕ್ಕನೇ. ಅವಳು ಗೊತ್ತಿತ್ತು ಕಸಿನ್ ಅಂತ. ಆಮೇಲೆ ನಾನು ಹೇಳಕ್ಕೂ ಮುಂಚೆನೇ ಹೋಗಿದ್ದೆ, ನಂಗೆ ಎಚ್ಚರನೇ ಆಗಿಲ್ಲ. ಎಪ್ಸಿದ್ರೇನೆ ಅದಕ್ಕೆ ನಾವು ವಿಶ್ ಮಾಡೋಕ್ಕೆ ಆಗಿರಲಿಲ್ಲ. ಇನ್ನೊಂದ್ಸಲಿ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ದೇವ್ರು ನಿಂಗೆ ಆಯುಷ್ಯ, ಆರೋಗ್ಯ, ವಿದ್ಯೆ ಎಲ್ಲ ಕೊಟ್ಟು ಒಳ್ಳೇದು ಮಾಡಲಿ. ಏನು ನಿನ್ನ ಬರ್ತಡೇ ಜನವರಿ 8. ಯಾರು ಕೊಡ್ತಾರೆ? ಅಮ್ಮನೇ ಕೊಡೋದು. ಅಮ್ಮನೇ ನಿಂಗೆ ಡೇಟ್ ಕೊಡೋದು, ಬರ್ತಡೇ ಡೇಟ್ನ. ಅಲ್ಲಿ ಅಕ್ಕನ ಕಡೆ ಕಳಿಸ್ಕೊ. ಹೋಗಿ ಕಳೀರಿ ಬೇಗ 3 ಜನ. ನಿಂಗೆ ಕರಾಟೆ ಡ್ರೆಸ್ ಕರೆಕ್ಟ್ ಐತೆ ನೋಡೋ ಆರಾಧ್ಯ, ಅದು ಅಲ್ಲ? ಅಷ್ಟೇ, ಅದು ಹಂಗೆ. ಅದು ಫಸ್ಟ್ ತಿಂಡಿ ತಿನ್ರಿ, ಕೈ ಕಾಲು ತೊಳ್ಕೊಂಬಂದು ಆಮೇಲೆ ಸ್ನಾನ ಮಾಡಿವ್ರಂತೆ. ತಲೆ ಸ್ನಾನ ಮಾಡಬೇಕು. ಲಗ್ನ ಪತ್ರ, ಮುತ್ತಕಲಕ್ಕಿ, ಲಗ್ನ ಪತ್ರ ನೋಡಿ. ಬಟ್ಟೆ ಎಷ್ಟು ತೊಗೊಂಬಂದಿದ್ದೀನಿ ನಾನಲ್ಲಿ, 3 ಸಲ ತೊಗೊಂಬಂದಿದ್ದೀನಿ. ಹೋಗಿ ತಲೆ ನೋವು ಬಂದ್ಬಿಟ್ಟೈತೆ ನಂಗೆ ಬಿಸಿಲಿಗೆ ಮೇಲೆ. ಅಷ್ಟು ಒಂದೇ ಸಲ ಹಿಡ್ಕೊಂಬರಕ್ಕಾಗತ್ತ ಅವನ? ಅವನಿಷ್ಟು ಇಸ್ತ್ರಿ ಮಾಡೋಕ್ಕಲ್ಲ. ಹಾಂ, ಇಷ್ಟು ಇಸ್ತ್ರಿ ಮಾಡವೆ ಅವು ಎಲ್ಲ. ನೋಡಲ್ಲಿ ಅಮ್ಮಂಗೆ ಕೈ ನೋವಾಗಲ್ವಾ ಇಷ್ಟು ಒಂದೇ ಸಲ ತಂದ್ರೆ ಅಂತ. ಹೋಗ ಬಟ್ಟೆ ಕಳಿ ಬಡ ಬಡ. ಗಟ್ಟಿ ಆಗ್ತೀಯ, ಸ್ಟ್ರಾಂಗ್ ಆಗ್ತೀಯ. ಬಾ ಇಲ್ಲೇ, ನಾನಾ ಕಳಿತೀನಿ. ಬಾ ಇಲ್ಲಿ ಡ್ರೆಸ್ನ. ಮತ್ತೆ ಹೋಗು, ಟೈಮ್ ಆಗುತ್ತೆ. ತಿಂಡಿ ಹೊಟ್ಟಿಸ್ತಿಲ್ವಾ ನಿಮಗೆ? ಸರ್ ಅಂದ್ರ ಸ್ಪೂನ್ಗಳು ತೊಗೊಂಬ. ಸಾಂಬಾರಿಗೆ ಬೇಕು ನರಗಳು. ಆ ನರನ ಅರ್ಥನ 1.5 ಸುತ್ತಬರಂತೆ. ಹೌದಾ? ಅಷ್ಟೊಂದು ನರ ಇರ್ತವೆ. ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಅಂತ ಹೇಳ್ತಿದ್ರಪ್ಪ. ಸಾಂಬಾರ್ ಬಿಚ್ಚಿ ಒಂದಕ್ಕೆ ಹಾಕೋರಿ. ಚಿತ್ರಾನ್ನ ಲಾಸ್ಟಿಗೆ. ಅದ ಇಡ್ಲಿ ವಡೆ ತಿನ್ರಿ. ಬರ್ರಿ ಅಂತ 10:30 ಆಯಿತು ಟೈಮು. ಹಾಗಾಗಿ ಫಸ್ಟು ತಿಂಡಿ ತಿನ್ರಿ ಅಂತ ಹೇಳಿ ತಿಂಡಿ ತಿಂತಾ ಇದ್ದಾರೆ. ಇಡ್ಲಿ ವಡೆ ಮತ್ತು ಪಲಾವ್. ಚಿತ್ರಾನ್ನ ಇವತ್ತು ಇಡ್ಲಿ ವಡೆ ಪಲಾವ್ ಇವತ್ತು ಆಚೆ ತೊಗೊಂಡಿದ್ದಾರೆ. ಯಾಕಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನಮ್ಮ ಮನೆಯವ್ರು ಹೊರಗಡೆನೇ ತಿಂಡಿ ತಗೊಂಬಂದು ಕೊಟ್ಟಿದ್ದಾರೆ. ನಿಂಗೆ ಎಷ್ಟು ಬೇಕು ಅಷ್ಟೇ ತಿನ್ನೋ. ಅವನು
ಜಾಸ್ತಿ ತಿಂದರೆ ವಾಂತಿ ಆಗುತ್ತೆ ಅಂತಾನಲ್ಲ, ನಿಂಗೆ ಎಷ್ಟು ಬೇಕು ಅಷ್ಟೇ ತಿನ್ನು. ಅದೆಲ್ಲ ರೀಸನು. ನಾವು ಹೋಟೆಲ್ಗೆ ಹೋಗ್ಬೇಕು, ಕೇಕ್ ಕಟ್ ಮಾಡಬೇಕು, ಜಾತ್ರೆಗೆ ಹೋಗ್ಬೇಕು, ಅದೆಲ್ಲ ತಿನ್ನಕ್ಕೆ ಜನ ಬೇಡ. ಅವೆಲ್ಲ ತಿನ್ನಕ್ಕೆ ಹೊಟ್ಟೆಲಿ ಇಷ್ಟಿಷ್ಟೇ ತಿನ್ನು, ಒಂದೊಂದೇ ತುತ್ತು ತಿನ್ನು, ಸರಿನಾ? ಬೋಂಡ ಅಲ್ಲ ಕಣೋ, ವಡೆ. ಚಿಲ್ಲಿ ಪೋಲಿ ನೀರು ತಿಂದ್ರೆ ಬರೀ ಚಿಲ್ಲಿ ಪೋಲಿ ಏನಾನ ಎತ್ತಾಗಲ್ಲಪ್ಪ. ಅಲ್ಲೇ ಕುಂತ್ಕೊಳಪ್ಪ, ಎತ್ತಲಾಗ ಬರಬೇಡ ಕಣಪ್ಪ. ಖಾರ ಐತಾ ಚಟ್ನಿ? ಕೂದಲಲ್ಲ ಇದು, ಏನು ಡ್ರೆಸ್ಸಿಂದ ಅಲ್ಲ, ಅಲ್ಲೆಲ್ಲ ಬೇರೆ. ಫ್ರೆಂಡ್ಸ್, ಇವಾಗ ಬರ್ತ್ಡೇದು ಡೆಕೋರೇಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಡೆಕೋರೇಷನ್ ಮಾಡಿ ಇಟ್ಬಿಟ್ಟು ಕೇಕೆಲ್ಲ ತೊಗೊಂಬರಕ್ಕೆ ಹೋಗ್ಬೇಕು. ಕೇಕ್ ನನ್ನೇನೆ ಆರ್ಡರ್ ಕೊಟ್ಟು ಬಂದಿದ್ದೀನಿ. ಹೋಗೋಣ, ಸುಮ್ಮನಿರು ಒಂದು ಸ್ವಲ್ಪ. ಕೇಕೆಲ್ಲ ತರಕ್ಕೆ ಹೋಗಬೇಕು. ಹಾಗಾಗಿ ಇವಾಗ ಫಸ್ಟು ಡೆಕೋರೇಷನ್ ಎಲ್ಲ ಮಾಡಬೇಕು. ಇಲ್ಲಿ ಮಾಡೋಣ ಅಂದ್ಕೊಂಡೆ, ಈ ಗೋಡೆಗೆ ಬೇಡ, ಸುಮ್ಮನೆ ಇದಾಗುತ್ತೆ. ಅವಳು ಡೆಕೋರೇಷನ್ನೇ ಬೇಡ ಅಂತಿದ್ದಾಳೆ, ಬಟ್ ಪ್ಲೇನ್ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಸ್ವಲ್ಪ ಮಾಡೋಣ ಡೆಕೋರೇಷನ್ ಕೊಡಿ. ಈ ಗೋಡೆ ನೋಡಿ, ಇದು ಡೆಕೋರೇಷನ್ ಮಾಡಿನೇ ಈ ಥರ ಗಲೀಜಾಗ್ಬಿಟ್ಟಿದೆ. ಹೆಂಗಿದ್ರು ಲಾಸ್ಟಿಗೆ ಪೇಂಟ್ ಮಾಡಿಸ್ಕೊಡೋದೇ ಅಲ್ವಾ ಬಾಡಿಗೆ ಮನೆಯವರು, ಹಾಗಾಗಿ ನಾವು ತಲೆ ಕೆಡಿಸ್ಕೊಂಡಿಲ್ಲ. ಈಗ ಇಲ್ಲೇ ಸಿಂಪಲ್ಲಾಗಿ ನಾನು ಸ್ವಲ್ಪ ಗೋಲ್ಡ್ ಇದು ಕರ್ಟನ್ ಬರುತ್ತಲ್ಲ, ಅದನ್ನೇ ಅಂಟಿಸೋಣ ಅಂತಂದೇಳಿ ಅಂಟಿಸ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಬಂದರು ಅನ್ಸುತ್ತೆ ಆಗಲೇ. ಕೇಕ್ 4 ಗಂಟೆಗೆ ಬರ್ತೀನಿ ಅಂದಿದ್ರು ಅವರು, ಈಗ 4:15 ಆಗಿದೆ. ದೊಡ್ಡ ಬೇಡ ಮಾಡ್ತೀಗ ಡೆಕೋರೇಷನ್ ಮಾಡೋದು, ಸುಮ್ಮನೆ ಡೆಕೋರೇಷನ್ ಮಾಡಿದ್ರೆ ಕೇಕ್ ಕಟ್ ಮಾಡೋದು, ಕೊಟ್ಟು ಹೋಗೋದು, ಜಾತ್ರೆಗೆ ಹೋಗೋದು ಅಂತ. ಇವತ್ತವ ಇದನ್ನ ಅಂಟಿಸ್ಲಾ ಹೋಗ್ಲಿ? ಹ್ಯಾಪಿ ಬರ್ತ್ಡೇ ಅಂತ. ಹ್ಯಾಪಿ ಬರ್ತ್ಡೇ ಅಲ್ಲ, ಇವು ಸ್ಟಾರ್ಸ್ ಮಾಡಿ ಅವೆಲ್ಲ ಕಿತ್ತೋಗ್ಬಿಟ್ಟ. ಏನು ಇಷ್ಟ ಬರ್ತಾರೆ ಸೀದಾ ಗೊತ್ತು. ಹ್ಯಾಪಿ ಬರ್ತ್ಡೇ ಒಂದು ಅಂಟಿಸ್ಲಾ ಇಲ್ಲ ಅಂದರೆ ಅಷ್ಟೇ. ಲೈಟಿಂಗ್ಸ್ ಏನು ಬೇಡವಾ? ಅಲ್ಲ ಕಣ, ಡೆಕೋರೇಷನ್ ಮಾಡೋದೇ ಬೇಡವಾ? ಸುಮ್ಮನೆ ಒಂದು ಹ್ಯಾಪಿ ಬರ್ತ್ಡೇ ಹಾಕ್ಬಿಟ್ಟು ಟೇಬಲ್ ಮೇಲೆ ಇದೆ. ಮಾಡಿ, ನಿಮ್ಗೆ ಏನು ಇಷ್ಟ ಬರ್ತದೆ ಮಾಡಿ. ನಮ್ಮ ಮನೆಯವ್ರು ಡೆಕೋರೇಷನ್ ಬೇಡ ಅಂತಾರೆ, ಹಂಗಾಗಿ ಇದನ್ನೇ ಮಾಡ್ತೀವಿ. ಯಾಕಂದರೆ ಚಿಕ್ಕ ಮಕ್ಕಳು ಅಲ್ವಲ್ಲ, ದೊಡ್ಡವರಾದರೂ ಇನ್ನು ಬರ್ತಾ ಹಾಗಾಗಿ ಚಿಕ್ಕದಂಗೆ ಇದು ಒಂದೇ ಅಂಟಿಸ್ತೀವಿ ಹ್ಯಾಪಿ ಬರ್ಡೇ ಅಂತ, ಸಾಕಂತ. ಈಗ ಇದನ್ನ ಅಂಟಿಸಿ ನಾವು ಸ್ವಲ್ಪ ಆಚೆ ಕಡೆ ಬಟ್ಟೆ ಅಂಗಡಿಗೆ ಹೋಗೋದೈತೆ. ನಮ್ಮ ಆರಾಧ್ಯ ಬಟ್ಟೆ ತರೋದೈತೆ, ಒಂದೆರಡು ಡೈಲಿ ವೇರ್ ಬಟ್ಟೆ. ಹೇ, ಈಗ ಯಾಕೆ ಬಿಟ್ಲ ಹಂಗನ್ನಲ್ಲಿ? ಯಾಕೆ ಬಿಟ್ಟೆ ಹಂಗಂದ ತಕ್ಷಣ? ಬಟ್ಟೆ ಹಾಕೋ. ಅವಳಿಗೆ 2 ಬಟ್ಟೆ ಟೀ ಶರ್ಟ್ ಕೊಡ್ಸ್ಕೊಂಬರೋದು ಅಷ್ಟೇ, ಇನ್ನೇನು ಇಲ್ಲ. ಪುಟ್ಟ ನೋಡಿ, ಕೇಕ್ ತಮ್ಮಲ್ಲಿ ವೈಟ್ ಕಲರ್ ಕೇಕ್ ತರ ಕರ್ಕೊಂಡು ಹೋಗ್ತೀನಿ. ಯಾಕೆಲ್ಲ ಹಂಗೆ ಎಸ್ತಾಡ್ತಿದ್ಯಾ? ಅವ್ರಿಗೆ ಬೀಳ್ಬೇಕಾಗಿತ್ತು, ಅದಕ್ಕೆ ಹಂಗೆ ಆಡ್ತಿರೋದು ಅವ್ರು. ಇಲ್ಲ, ಬಾಳನ್ಸ್ ಆಗಿತ್ತು. ಎಲ್ಲಿ ಕರ್ಕೊಂಡು ಹೋಗ್ಬಾರ್ದು ಅನ್ಸುತ್ತೆ. ಅಲ್ಲಿ ಯಾರಿಗೆ ಫೋನ್ ಮುಂದೆ ಮಾಡಿ ಬರ್ರಿ, ಅವ್ನು ಮಾತಾಡ್ತಾನೆ, ನಾವು ಹೋಗಿ ಕೊಟ್ಟು ಬರ್ತಾನೆಲ್ಲ. ಹೋಗಿ ನೀವು ಯಾಕೆ ತಲೆ ಕೆಡ್ಸ್ಕೊತೀವಿ? ಓದಿ ತೋರಿಸ್ರಿ, ಬರೋದು ತೋರಿಸ್ರಿ, ಅವೆಲ್ಲ ಇಲ್ಲ, ಮಾತಾಡಿ ತೋರಿಸ್ರಿ ಹೊರಗಡೆ. ಫೋನ್ ಕೊಡ. ಕೊಡ್ತೀನಿ ಅಂದಿನಿ. ನನ್ನ ಫೋನ್ ಇರುತ್ತೆ ಬಿಡಿ, ಯಾಕೆ ಮಾಡ್ತೀನಿ. ಇದು ಒಂದೇ ಹ್ಯಾಪಿ ಬರ್ಡೇ ಮಾಡಿಸಿರೋದು ಸಾಕಂತ ಹೇಳ್ತಾರೆ ನಮ್ಮ ಮನೆಯವರು. ಇದೇ ಸುಮ್ಮನೆ ಜಾಸ್ತಿ ಏನಕ್ಕೆ ಇದು ಮಾಡ್ತೀಯ ಡೆಕೋರೇಷನ್ ಅಂತ ನೋಡ್ರಿ. ಇದಿಷ್ಟೇ ಸಾಕು ಅಷ್ಟೇ. ಹೌದಾ ಫ್ರೆಂಡ್ಸ್, ಈಗ ನಾನು ಬಿಸಿಲೇ ಬಿಸಿಲು ನೋಡಂತ ಎಷ್ಟೈತಿ. ಕೆಲಸ ಇರೋದು ಆರಾಧ್ಯನ ಒಬ್ಬಳೇ, ಅವಳಷ್ಟೇ ಬರಲಿ. ನೀನು ಅಕ್ಕ ರೆಡಿ ಆಗ್ತಾಳೆ, ನೀನು ಟಿ ವಿ ನೋಡ್ತಾರೆ, ನೀನು ರೆಡಿ ಆಗ್ತೀನಿ. ನನಗೆ ಕೂದಲು ಒಣಗಿಸ್ಕೊಂಡು ನಮ್ಮ ಆರಾಧ್ಯ ಬರಬೇಕಾದ್ರೆ ನಾವು ಹಾಗೆ ಸಡನ್ನಾಗಿ ಕರ್ಕೊಂಡ್ಬಂದುಬಿಟ್ವಿದ್ದೀವಿ ಅವಳನ್ನ.
ಅವಳು ಬಟ್ಟೆ ಇರಲಿಲ್ಲ, ಹಾಗಾಗಿ ಡೈಲಿ ವೇರ್ ಬಟ್ಟೆನ ತೊಗೊಳ್ಳೋಣ ಅಂತೇಳಿ ಹೊರಟಿದ್ದೀವಿ ಇವಾಗ. ಮುಂದೆನಾ ಹೈಟ್ ಆಗ್ತೀಯಾ? ಹಿಂದೆ ಬರಬೇಕಿಲ್ಲ? ಇಲ್ಲಿದಾವಲ್ಲ ಪಾರ್ಕ್, ಮಕ್ಕಳದೆಲ್ಲ ಇಲ್ಲಿದಾವಲ್ಲ. ಚೆನ್ನಾಗಿ ಕಾಣಿಸ್ತೈತಾ? ಏನಂತೆ ಕ್ರಾಪ್ ಟಾಪ್ ಇದೆ, ಈ ಕಡೆ ಜೀನ್ಸ್ ಮೇಲೆ ಹಾಕೋಬೋದು, ನೀವು ಡೈಲಿನೂ ಹಾಕೋಬೋದು. ಚೆನ್ನಾಗಿ ಕಾಣಿಸ್ತೈತೆ. ಸಖತ್ತಾಗಿ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ. ತೋರಿಸ್ಬೇಕಾಗಿತ್ತು ನಾನು. ಹೌದಾ? ನಾನು ಕರ್ಕೊಂಡೋಗಿಲ್ಲ ನೀವು. 800 ರೂಪಾಯಿ ಅಂತ ನೋಡು. ಕೇಕ್ ಆರ್ಡರ್ ಕೊಡೋದು ಅಂತ ನೋಡಿ. ಬಿಡ ಇರಲಿ, ಬಿಡ ಇರಲಿ. ಅವರೇ ಕೇಕ್ ಕಟ್ ಮಾಡ್ಕೊಂಡು ತಿಂದು ಅಲ್ಲೇ ಬಂದ್ಬಿಟ್ಟು ರೆಡಿ ಆಗ್ಯಾರ ಮೇಡಮ್. ಅವ್ರು ಚಂದ ರೆಡಿ ಆಗ್ಯಾಳ. ಇವತ್ತು ಸ್ವಲ್ಪ ಚಂದ ಅನ್ಸಾದೈತೆ ನೋಡು. ಈಗ ಅದು ಚೆನ್ನಾಗಿತ್ತಲ್ಲ, ಅದು ಚೆನ್ನಾಗಿತ್ತು. ಇದು ಚೆನ್ನಾಗೈತೆ ತಾಳಿಗೆ, ಮಸ್ತ್ ಸಿಂಪಲ್ ಆಗೈತಾ? ಅದಕ್ಕಂದು ಬಾ ಸಿಂಪಲ್ ಆಗಿ ಚೆನ್ನಾಗೈತೆ. ಸಿಂಪಲ್ ಅಂತ ನೋಡಿ ಸರ ಬಟ್ಟೆ ಚೆನ್ನಾಗೈತಿ. ಹಾಂ, ನಾವಲ್ಲೇ ಕೇಕ್ ಕಟ್ ಮಾಡ್ಕೊಂಡು ತಿಂದು ಬಂದ್ವಿ. ದೃಷ್ಟಿನೇ ಆಗಿಲ್ಲ. ಚೆನ್ನಾಗಿತ್ತು ಡ್ರೆಸ್ ಮೇಲಿಂದ. ಬೇಡ, ಗ್ರೀನ್ ನಾಳೆ ನಾವು ಹಾಕೋತಾಳೆ ಹಾಕಿದ್ದೀನಿ. ಸೇಮ್ ಕೇಕ್ ನೋಡಬೇಕು ಹೆಂಗೆ ಮಾಡಿದ್ದಾರೆ ಅಂತ ಹೇಳಿ ಬನ್ನಿ ತೋರಿಸ್ತೀನಿ. ಚೆನ್ನಾಗಿ ಮಾಡ್ರ. ನಾವು ಇಂಥದ್ದೇ ಆರ್ಡ್ರ್ ಕೊಟ್ಟಿತ್ತು, ಅದಕ್ಕೆ ಅಂಥದ್ದೇ ಮಾಡೋರೆ. ಗನವಿ ಅದ್ರಾಗ ಮಿಕ್ಸ್ ಮಾಡೋರು ನೋಡಿ. ಹ್ಯಾಪಿ ಬರ್ಡೇ ಗನವಿ. ನಮ್ಮ ಆಲ್ ಟೈಮ್ ಫೇವ್ರೆಟ್ ಅದೇ ಪೈನಾಪಲ್ ಫ್ಲೇವರು. ಇದು ಒರಿಜಿನಲ್ ಮುತ್ತ ಅಂತ ನಂಗೆ ಡೌಟ್. ಇವು ಒರಿಜಿನಲ್ ಮುತ್ತ ಹಾಕಿರ್ತಾರೆ ಫ್ರೆಂಡ್ಸ್. ಇದು ತೆಗಿಬೇಕು. ಲಾಸ್ಟ್ ಟೈಮು ನಮ್ಗೆ ಹಿಂಗೆ ಒಂದು ಆಗಿತ್ತು. ಒರಿಜಿನಲ್ ಮುತ್ತು ಇದು ತಿನ್ನೋದೇನಲ್ಲ ಇದು. ತೆಗಿಬೇಕು ಅವನ್ನ. ಹೇರ್ ಸ್ಟೈಲ್ ನೋಡೋಣ. ಈ ಕಡೆ ಲೂಸ್ ಆತನ ಲೆಫ್ಟ್ ಸೈಡ್ ಬಾಯಲ್ಲಿ ನೋಡೋಣ. ಟೈಟಾಗಿ ಹಾಕ್ತೀನಿ. ಹಳ್ಳಿಂದ ನಂಗೆ ಹಾಕೋಕ್ಕೆ ಬರಲ್ಲ ಇದು. ತಡಿ, ಈ ಕಡೆ ಲೂಸ್ ಆಗೈತಿ. ತಡಿ ಫ್ರೆಂಡ್ಸ್ ಇವಾಗ ಕೇಕ್ ಕಟ್ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ವೇಟ್ ಮಾಡ್ಕೊಂಡಿದ್ವಿ. ಕೇಕ್ ಕಟ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಹಂಗೇನೆ ಮತ್ತೆ ಹೋಟ್ಲಿಗೆ ಊಟಕ್ಕೆ ಕರ್ಕೊಂಡು ಹೋಗ್ಬೇಕು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು,
ನಿನಗೆ ಹಾಕ್ತೀನಿ ಅನ್ಸ್ತದೆ. ತಿನ್ನಿಸ್ತೀನಿ ತಡಿಯಪ್ಪ ಈಗ. ತಡಿ ನಿಂಗಿಷ್ಟೇ ಜಾಸ್ತಿ ಕೇಳಬೇಡ. ಈ ಸುದಿನ ನಿನ್ನ ಜನ್ಮದಿನ ಅಕ್ಕಂಗ ತಿನ್ನಿಸ್ರಿ. ಫೋನ್ ಕೊಡಿ ನಿಮ್ದು. ಮುತ್ತು ಮುತ್ತು ತೆಗೀರಿ ಅವನ್ನ ಸಿಂಗಾಡ್ರಿ ಒಂದು ಪೇಪರ್. ಇದಕ್ಕೆ ಹಾಕ್ಬಿಡ್ರಿ. ಸೈಡ್ಕೋ ಸ್ಮೈಲ್. ನಾನು ಒಬ್ಬನೇ ತಿಂತೀನಿ. ಕ್ರೀಮ್ ಜಾಸ್ತಿ. ಸರಿ ಸೆಲ್ಫಿ ತೆಗಿ. ಇದನ್ನು ತೆಗೆದ್ಬಿಟ್ಟು ವಿಡಿಯೋ ಪಾಸ್ ಮಾಡ್ಬಿಡು. ಸೈಡ್ ಕುಚ್ಚೈತೆ. ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಹೊರಟಿದ್ದೀವಿ. ಊಟಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಬೇಕು. ಬೆಳಗ್ಗೆ ಇವ್ರು ಕರಾಟೆ ಕ್ಲಾಸ್ಗೆ ಹೋಗಿರೋದ್ರಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರಲಿಲ್ಲ ಇವಳನ್ನು. ಈಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವ್ರಿಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಆಮೇಲೆ ಊಟಕ್ಕೆ ಕರ್ಕೊಂಡು ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ. ಈಗ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಇಲ್ಲ ಕೊಡು, ಚಾರ್ಜ್ ಆಗೋದು ಅದಕ್ಕೆ ಜಾಸ್ತಿ ಕೈ ಹಾಕೊಂಬೇಡ ಅಂಗಡಿ ಜಾಸ್ತಿ. ಯಾಕೆ ವಿಡಿಯೋಗೆ ಲ್ಯಾಪ್ಟಾಪ್ ಇದೆ. ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಕುಡಿ ಹಂಗ ಕುಡಿ. ಇದರಲ್ಲಿ ಕುಡಿ, ಇದರಲ್ಲಿ ಕುಡಿ ಮಗ. ಸ್ವಲ್ಪ ಸಾಕು. ಹಂಗೆ ಸೌತೆಕಾಯಿ ಚಿನಿ ಜೀರಾ ರೈಸ್ ತಿಂತೀಯ? ತಿನ್ನಿಸ್ಬೇಕಲ್ಲ? ಇಲ್ಲ, ನೀನೇ ತಿನ್ನಬೇಕಲ್ಲ. ಫ್ರೆಂಡ್ಸ್, ಇದಿಷ್ಟು ಗಾನವಿ ಸ್ಪೆಷಲ್ ಡೇ ಅಂದರೆ ಬರ್ತ್ಡೇ ದಿನದ ವ್ಲಾಗ್ ಆಗಿತ್ತು. ಬರ್ತ್ಡೇ ಮತ್ತು ನಮ್ಮೂರಿನ ಗ್ರಾಮ ದೇವತೆ ಜಾತ್ರೆ ಎರಡು ಒಂದೇ ದಿನ ಇತ್ತು. ಬರ್ತ್ಡೇ ಸೆಲೆಬ್ರೇಷನ್ ಮತ್ತು ಜಾತ್ರೆ ಸೆಲೆಬ್ರೇಷನ್ ವ್ಲಾಗ್ ಆಗಿತ್ತು. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.